ಪ್ರತಿಷ್ಠಿತ ಆಸ್ಪತ್ರೆಯಲ್ಲೊಬ್ಬ ಕಾಮುಕ ಡೈರೆಕ್ಟರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಮೇಲೆ ಕಾಮುಕನ ಕಣ್ಣು ಬಿದ್ದಿದೆ. ಮೀಟಿಂಗ್ ಅಂತ ಕರೆದುಕೊಂಡು ಹೋಗಿ ಸಿಬ್ಬಂದಿ ಮೇಲೆ ಅತ್ಯಾಚಾರ ನಡೆಸಿದಾನಂತೆ. ಕ್ಲೈಂಟ್ ಇನ್ವೆಸ್ಟರ್ ಮೀಟಿಂಗ್ ಅಂತ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದಾನೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ನಿರ್ದೇಶಕನಿಂದ ಅಂದ್ರೆ ಡೈರೆಕ್ಟರ್ನಿಂದ ಈ ಕೃತ್ಯ ನಡೆದಿದೆ. ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನಿಂದ ಈ ಕೃತ್ಯ ನಡೆದಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದ್ದು, ಜಯನಗರ ಅಶೋಕ್ ಪಿಲ್ಲರ್ ಬಳಿ ಇರುವಂತಹ ಪ್ರೈವೇಟ್ ಹಾಸ್ಪಿಟಲ್ ಇದು. ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ನಿರ್ದೇಶಕ ತ್ರಿವಿಕ್ರಮ್ ಅಂತ ಈತನ ಹೆಸರು. ತ್ರಿವಿಕ್ರಮ್ ರಾವ್ ಅಂತ ಈ ಕೃತ್ಯ ನಡೆಸಿದ್ದಾನೆ. 3 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಮಾತನಾಡಿಸೋ ನೆಪದಲ್ಲಿ ಸಲುಗೆ ಬಳಸಿಕೊಂಡಿದ್ದ ತ್ರಿವಿಕ್ರಮ್ ರಾವ್ ಪದೇ ಪದೇ ಕ್ಲೈಂಟ್ ಇನ್ವೆಸ್ಟರ್ ಮೀಟಿಂಗ್ ಇದೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದ. ಮೀಟಿಂಗ್ ಅಂತ ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ್ದಾನೆ. MG ರಸ್ತೆಯ ಒಬೆರಾಯ್ ಹೋಟೆಲ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಯಾರಿಗಾದ್ರೂ ಹೇಳಿದ್ರೆ ಕೆಲಸದಿಂದ ಕಿತ್ತು ಹಾಕ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾನಂತೆ. ಬೆದರಿಕೆ ಬಳಿಕ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಆಕೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ತ್ರಿವಿಕ್ರಮ್ ರಾವ್ ವಿರುದ್ಧ ಸಿದ್ದಾಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ ಎಂತೆಂಥ ಕಾಮಕರು. ಹೇಳ್ಕೊಳ್ಳೋಕ್ಕೆ ಆಸ್ಪತ್ರೆಯ ಡೈರೆಕ್ಟರ್ ಅವನು. ಆಸ್ಪತ್ರೆಯ ಡೈರೆಕ್ಟರ್ ಇತ್ತೀಚೆಗೆ ಕೆಲಸಕ್ಕೆ ಸೇರಿದ ಹೆಣ್ಣು ಮಗಳನ್ನ ಆಕೆಯ ವೀಕ್ನೆಸ್ ತಿಳ್ಕೊಂಡಿರ್ತಾನೆ. ಏಕೆ ಓಕೆ ಎಲ್ಲೂ ಹೊರಗೆ ಹೇಳಲ್ಲ ಅಂತಲೋ ಮತ್ತೊಂದು ವೀಕ್ನೆಸ್ ತಿಳ್ಕೊಂಡು ಬರೀ ಮೀಟಿಂಗ್ ಇದೆ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಹಾಗೆ ಇವನೇ ತ್ರಿವಿಕ್ರಮ್ ರಾವ್ ಅಂತ ಕಿರಾತಕ ಪಾಪಿ. ಪ್ರೈವೇಟ್ ಹಾಸ್ಪಿಟಲ್ನ ಒಬ್ಬ ಡೈರೆಕ್ಟರ್ ಕೂಡ ಹೌದು ಇವನು. ಆಸ್ಪತ್ರೆಯ ಸಿಬ್ಬಂದಿಯನ್ನ ಮೀಟಿಂಗ್ ನೆಪದಲ್ಲಿ ಒಂದು ಹೋಟೆಲಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ. ಹೊರಗೆಲ್ಲಾದ್ರೂ ಬಾಯಿ ಬಿಟ್ರೆ ಕೆಲಸದಿಂದ ಕಿತ್ತು ಹಾಕ್ತೀನಿ, ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಹೆದರಿಸುವ ಕೆಲಸವನ್ನ ಮಾಡಿದ್ದಾನೆ. ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬ್ಯಾಂಗ್ಳೂರ್ನಲ್ಲಿದೆ. ಇದರ ಡೈರೆಕ್ಟರ್ ತ್ರಿವಿಕ್ರಮ್ ರಾವ್ ಅಂತ. ಈ ಪಾಪಿಯ ಮೇಲೆ ಈಗ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಕೇಸ್ ಎಲ್ಲಿ ತನಕ ಬಂದಿದೆ? ಈ ಆರೋಪಿಯ ಸ್ಪಷ್ಟನೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಆ ಹೆಣ್ಮಗಳು ಹೇಗಿದ್ದಾಳೆ ಇವಾಗ? ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಅಂತಾನೆ ಹೇಳ್ಬೋದು. ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಡೈರೆಕ್ಟರ್ ಕಮ್ ಡಾಕ್ಟರ್ ಅಂತಾನೆ ಹೇಳ್ಬೋದು, ತ್ರಿವಿಕ್ರಮ್ ರಾವ್ ಅಂತ ಹೇಳಿ. ಈತ ಏನಂದ್ರೆ ಈ 3 ತಿಂಗಳ ಹಿಂದೆ ಒಂದು ಕೆಲಸಕ್ಕೆ ಅಂತ ಅದೇ ಆಸ್ಪತ್ರೆಗೆ ಬಂದಂತಹ ಮಹಿಳೆಯ ಜೊತೆ ಲೈಂಗಿಕವಾಗಿ ಸಾಕಷ್ಟು ದೌರ್ಜನ್ಯವನ್ನ ಮಾಡಿದಾನೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಯಾವಾಗ್ಲೂ ಕೂಡ ಅಂದ್ರೆ ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಆತನ ಚೇಂಬರ್ಗೂ ಕೂಡ ಕರ್ಸ್ಕೊಂಡು ಅಲ್ಲೂ ಕೂಡ ಲೈಂಗಿಕವಾಗಿ ಬಳಸ್ಕೊಳ್ತಿದ್ದ. ಇದರ ಜೊತೆಗೆ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮೀಟಿಂಗ್ ಇದೆ, ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ, ಬೇರೆ ಬೇರೆ ಅಪಾಯಿಂಟ್ಮೆಂಟ್ಸ್ ಇದೆ ಅಂತ ಹೇಳಿ ಆಕೆಯನ್ನ ಕೂಡ ಕರ್ಕೊಂಡು ಹೋಗ್ತಿದ್ದ. ಆ ರೀತಿಯಾದಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೂಡ ಕಾರ್ನಲ್ಲಿ ಆಗಿರ್ಬೋದು ಮತ್ತೆ ಅಲ್ಲಿ ಹೋದಂತ ಜಾಗದಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ಲೈಂಗಿಕವಾಗಿ ಆಕೆಗೆ ಸಾಕಷ್ಟು ದೌರ್ಜನ್ಯವನ್ನ ಮಾಡಿದಾನೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕಾರಣದಿಂದಾಗಿ ಆಕೆ ಕೂಡ ಸಾಕಷ್ಟು ಬೇಸತ್ತಿದ್ದಾಳೆ. ಬೇಸತ್ತಿಗಾಗಲೇ ಕೆಲಸ ಕೂಡ ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ. ಈಗಾಗಲೇ ಆಕೆ ಕೆಲಸ ಬಿಟ್ಟ ನಂತರದಲ್ಲಿ ಈಗಾಗಲೇ ಆಕೆ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾಳೆ. ಈಗಾಗಲೇ FIR ಕೂಡ ಏನು ಲಾಡ್ಜ್ ಆಗಿರುವಂತದ್ದು. ಇದರ ಜೊತೆಗೆ ಆತ ಕೂಡ FIR ಆಗ್ತಾ ಇದ್ದಂತೆ ಆತ ಕೂಡ ಈಗಾಗಲೇ ಅಪ್ಕಂಡ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.